ಈ ಒಂದು ಸಣ್ಣ ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತಂದರೆ ಗಂಡ ಹೆಂಡತಿ ಯಾವಾಗಲೂ ಅನ್ಯೋನ್ಯವಾಗಿರ್ತಾರೆ. ಜಗಳ ಅನ್ನುವಂಥದ್ದು ಅವ್ರಿಗೆ ಇದರಲ್ಲಿ ಹಿಸ್ಟ್ರಿನಲ್ಲಿ ಬರೋದೇ ಇಲ್ಲ. ಏನು ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಆಯ್ತಲ್ಲ. ನೋಡಿ, ಈ ಒಂದು ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತಂದರೆ ಗಂಡ ಹೆಂಡತಿಗೆ ಜಗಳ ಆಗದೇ ಇಲ್ಲ. ಏನಂತಂದ್ರೆ ನವಗ್ರಹ ಧಾನ್ಯವನ್ನು 9 ಥರದ ನವಗ್ರಹ ಧಾನ್ಯವನ್ನು ಈ ನವಗ್ರಹದ ಪಾಕೆಟು ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ ಗೊತ್ತಾಯ್ತಲ್ಲ. ಹೆಸರುಬೇಳೆ, ತೊಗರಿಬೇಳೆ, ಭತ್ತ ಮತ್ತು ಎಳ್ಳು ಇದೆಲ್ಲವೂ ಕೂಡ ನಿಮಗೆ ಸಿಗುತ್ತೆ. ಈ 9 ಥರದ್ದು ಒಂದು ಇದು ಅವರೆಕಾಳು, ಉದ್ದಿನಕಾಳು ಇದೆಲ್ಲ 9 ಥರ. ಇದೆಲ್ಲವನ್ನು ಚಿಕ್ಕ ಪ್ಯಾಕೆಟ್ ತೆಗೆದುಕೊಂಡು ನೀವೇನು ಮಾಡಿ ಅಂತಂದರೆ ಒಂದು ತಾಮ್ರದ ಚುಂಬಿನಲ್ಲಿ ಹಾಕಬೇಕು. ನೋಡಿ, ಈ ನವಗ್ರಹ ಧಾನ್ಯ ಏನಕ್ಕೆ ಗಂಡ ಹೆಂಡತಿ ಜಾಸ್ತಿ ಜಗಳ ಆಡ್ತಾರೆ ಅಂತಂದರೆ ಇವರ ಒಂದು ಇದೇ ಬೇರೆ, ರಾಶಿ ನಕ್ಷತ್ರನೇ ಬೇರೆ, ಅವರ ಒಂದು ಈ ರಾಶಿ ಮತ್ತು ನಕ್ಷತ್ರಗಳು ಏರುಪೇರುಗಳು ಆಗುತ್ತಲೇ ಇರುತ್ತವೆ. ಆವಾಗ ಮನಸ್ಸಿನ ಮೇಲೆ ತೊಂದರೆ ಆಗೇ ಆಗುತ್ತೆ ಗೊತ್ತಲ್ಲ. ಆವಾಗ ಸ್ವಲ್ಪ ಮನಸ್ಸಿನಲ್ಲಿ ವ್ಯತ್ಯಾಸ ಬಂದು ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಸದಾ ತಿಂಗಳಿಗೆ ಒಮ್ಮೆ ಆದರೂ ಕೂಡ ನವಗ್ರಹ ಶಾಂತಿಯನ್ನು ನೀವು ಮಾಡಿಸಲೇಬೇಕು. ನವಗ್ರಹ ಶಾಂತಿ ದಾನವನ್ನು ಕೊಡುವಂಥದ್ದು ಗೊತ್ತಲ್ಲ. ಅದಕ್ಕೇನು ಪೂಜೆ ಹೋಮ ಅಂತಲೇ ಏನಿಲ್ಲ, ದಾನವನ್ನು ಕೊಡುವಂಥದ್ದು ನೀವು ಮಾಡಬೇಕಾಗತ್ತೆ. ನೀವು ಅದನ್ನು ಮಾಡೋದಿಲ್ಲ, ಅಕಸ್ಮಾತ್ ಮಾಡಲ್ಲ ಅಂತಂದರೆ ಈ ಥರ ಗಂಡ ಹೆಂಡತಿಗೆ ಸಮಸ್ಯೆ ಆಗುತ್ತೆ. ನೀವೇನು ಮಾಡಿ ಅಂತಂದರೆ ನೀವು ಒಂದು ತಾಮ್ರದ ಚೊಂಬಿನಲ್ಲಿ ನೀವು ನವಗ್ರಹ ಧಾನ್ಯಗಳನ್ನೆಲ್ಲ ಹಾಕಿ ಗಂಡ ಹೆಂಡತಿಯ ಹೆಸರನ್ನ ಬರುತ್ತೆ. ಎಲ್ಲ ಪಾಕೆಟನ್ನು ಓಪನ್ ಮಾಡಿ ತಾಮ್ರದ ಚೊಂಬಳ ಹಾಕಿ ಸ್ವಲ್ಪ ಹಾಕಿದ್ರೂ ಸಾಕು. ಎಲ್ಲವನ್ನು ಮಿಕ್ಸ್ ಮಾಡಿಬಿಡಿ, ಸ್ವಲ್ಪ ಹಾಕಿ 9 ದಿನಗಳ ಕಾಲ ನೀವೇನು ಮಾಡಿ ಅಂತ ಅದರ ಮೇಲೆ ಬಟ್ಟೆಯನ್ನು ಹಾಕಿ ಅದನ್ನು ಬಾಯನ್ನು, ಈ ತಾಮ್ರದ ಚೊಂಬು ಇರುತ್ತಲ್ಲ ಬಾಯನ್ನು ಕಟ್ಟಿ ನೀವು ಪ್ರತಿದಿನ ಪೂಜೆ ಮಾಡಿ. ಮಾಮೂಲಿ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಶ್ಚ ರಾಹುವೇ ಕೇತುವೇ ನಮಃ ಅಂತ ಪೂಜೆ ಮಾಡಿ 9 ದಿನ ಆದ ನಂತರ ಅದನ್ನು ಗಿಡಕ್ಕೆ ಚೆಲ್ಲಿ. ಪ್ರತಿ ತಿಂಗಳ ಮೊದಲನೆಯ ಮಂಗಳವಾರ ಇದನ್ನು ಪ್ರಾರಂಭ ಮಾಡಿ ಪೂಜೆ ಮಾಡಿ ಹಾಕಿ. ಒಂದು ಸರಿನೂ ಜಗಳ ಆಗಲ್ಲ. ಬೇಕಾದ್ರೆ ನಾನು ಚಾಲೆಂಜ್ ಮಾಡಿ ನೋಡ್ತೀನಿ. ಗಂಡ ಹೆಂಡತಿಗೆ ಅವಾಗವಾಗ ಜಗಳ ಆಗ್ತಾ ಇರುತ್ತೆ ಅಂತ ಹೇಳ್ತಿರಲ್ಲಪ್ಪ, ಅದಕ್ಕೋಸ್ಕರ ಇದನ್ನು ಮಾಡ್ಕೊಳ್ಳಿ ಗೊತ್ತಲ್ಲ. ಈ ರೀತಿ ಮಾಡ್ಕೊಳ್ಳಿ, ಸರಳವಂತ ತಂತ್ರವನ್ನು ಮಾಡ್ಕೊಳ್ಳಿ. ಗಂಡ ಹೆಂಡತಿ ಅನ್ಯೋನ್ಯವಾಗಿರಿ, ಜಗಳಗಳನ್ನು ಆಡ್ಕೋಬೇಡಿ, ಸಣ್ಣ ಪುಟ್ಟದಕ್ಕೂ ಕೂಡ ಮನಸ್ತಾಪಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಮತ್ತು ಯಾರ್ಯಾರು ಗಂಡ ಹೆಂಡತಿ ಜಗಳ ಆಗ್ತಾಯಿದೆ ಮತ್ತು ಆಗಬಾರ್ದು ಅವ್ರ ಹೆಸರನ್ನ ಕಮೆಂಟ್ ಮಾಡಿ ಕಳಿಸಿ. ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನೀವು ಅಲ್ಲಿ ತಂತ್ರವನ್ನು ಮಾಡಿ, ನಾನಿಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ಒಂದಕ್ಕೊಂದು ಸೇರಿ ಅದ್ಭುತವಾಗಿ ತುಂಬ ಚೆನ್ನಾಗಿ ಆಗ್ತಾರೆ, ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ. ಇದು ವಿಶೇಷವಾದ ತಂತ್ರದ ವಿಚಾರ.